ನೋಡಿ ಇವತ್ತಿನ ಕ್ಲಾಸ್ ಬಂದುಬಿಟ್ಟು ಸ್ಲೀವ್ನ ಅಟ್ಯಾಚ್ ಮಾಡೋದು ಹೇಗೆ ಅಂತ. ಇದಕ್ಕೆ ಮೇಲಿರೋದು ಫ್ರಂಟು, ಕೆಳಗೆ ಬ್ಯಾಕ್ ಇದೆ. ಸೊ ನೋಡಿ ಇಲ್ಲಿ ನಿಮ್ಮ ಒಂದು ಬ್ಲೌಸ್ ಸ್ಟಿಚ್ ಇದೆ ಅಲ್ವಾ, ಮಿಡ್ ಪಾಯಿಂಟ್, ಭುಜದ ಮಿಡ್ ಪಾಯಿಂಟಲ್ಲಿ ನಾವು ಸ್ಲೀವ್ನ ಇಟ್ಕೊಂಡು ಈ ಥರ ಹೊಲಿಗೆ ಹಾಕ್ಕೊಂಡು ಹೋಗಬೇಕು. ನಮ್ಮ ಒಂದು ಸೈಡ್ ಯಾವುದಿದೆ ಈ ಥರ ಕ್ಯಾಶುವಲಾಗಿ ಹೊಲಿಗೆ ಹಾಕ್ಕೊಂಡು ಹೋಗಬೇಕು. ನಮ್ಮ ಸೈಡ್ ಯಾವ್ದು ಬಂದಿರುತ್ತೋ ಸೊ ಈ ಥರ ಇಟ್ಕೊಂಡು ಕ್ಯಾಶುವಲಾಗಿ ಹೊಲಿಗೆ ಹಾಕ್ಕೊಂಡು ಹೋಗಬೇಕು. ಮಿಡ್ ಪಾಯಿಂಟಿಂದ ಇಟ್ಕೊಂಡು ಭುಜದ ಒಂದು ಮಧ್ಯ ಇಟ್ಕೊಂಡು ಬಟ್ಟೆನ ಸ್ಟಿಚ್ ಮಾಡ್ತಾ ಇದ್ದೀನಿ, ಓಕೆನಾ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಒಂದು ಮಿಡ್ ಪಾಯಿಂಟ್ ಅಂದರೆ ನಮ್ಮ ಭುಜದ ಮೇಲೆ ಹೊಲಿಗೆ ಹಾಕಿರ್ತೀವಿ ಅಲ್ವಾ, ಸೊ ಅಡ್ಡ ಅಲ್ಲಿಂದ ನೋಡಿ ಈ ಥರ ಜೋಡಿಸ್ಕೊಂಡು ಹೋಗಬೇಕು. ಬ್ಲೌಸಿಂದು ಬಟ್ಟೆ ಮತ್ತು ಸ್ಲೀವ್ ಬಟ್ಟೆನ ಈ ಥರ ಜೋಡಿಸ್ಕೊಂಡು ಹೋಗ್ತಾ ಇರಬೇಕು. ನೆಕ್ಸ್ಟು ಲಾಸ್ಟಿಗೆ ಯಾವ ಥರ ಎಂಡ್ ಬರುತ್ತೋ ಎಂಡು ಜಾಸ್ತಿ ಬಟ್ಟೆ ಬಂದರೆ ಸೊ ಅದನ್ನು ಸ್ಕಿಪ್ ಬಿಟ್ಟು ಈ ಥರ ಜೋಡಿಸ್ಕೊಂಡು ಹೋಗಬೇಕು. ಇಲ್ಲಿ ಯಾವುದೇ ಕೂಡ ವೇರಿಯೇಷನ್ ಬರಲ್ಲ. ಏನಕ್ಕೆ ವೇರಿಯೇಷನ್ ಬರಲ್ಲ ಅಂತ ಹೇಳಿದರೆ ನಾವು ಆಲ್ರೆಡಿ ಮಿಡ್ ಪಾಯಿಂಟಿಂದ ಇಟ್ಕೊಂಡು ಭುಜದ ಮಧ್ಯ, ಭುಜದ ಒಂದು ಸೆಂಟ್ರಲ್ಲಿ ಮೇಲೆ ಬರುತ್ತೆ ಅಲ್ವಾ ಒಂದು ಹೊಲಿಗೆ, ಅಡ್ಡ ಹೊಲಿಗೆ, ಅಲ್ಲಿಂದ ಆ ಒಂದು ಅಡ್ಡ ಹೊಲಿಗೆಯಿಂದ ಕೆಳಗಡೆ ನಾವು ಅಳತೆ ಮಾಡ್ಕೊಂಡಿದ್ವಿ. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಸ್ಲೀವ್ಸ್ ಕರೆಕ್ಟಾಗಿದೆ ಅಂತೇಳಿ. ಕೆಲವರು ಯಾವ ಥರ ಮಾಡ್ತಾರೆ ಅಂದರೆ ಫಸ್ಟ್ ಕೆಳಗಿಂದನೇ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದು, ಸ್ಲೀವ್ ಹಚ್ಚೋದು ಆ ಥರ ಮಾಡ್ತಾರೆ. ಹಂಗೆ ಮಾಡಿದರೆ ವೇರಿಯೇಷನ್ಸ್ ಆಗುತ್ತೆ. ಯಾವತ್ತೂ ಕೂಡ ಆ ಥರ ಮಾಡಬಾರ್ದು. ಯಾವಾಗಲೂ ಕೂಡ ಒಂದು ಸ್ಲೀವ್ನ ಭುಜದ ಮಧ್ಯಭಾಗದಲ್ಲಿ ಒಂದು ಅಡ್ಡ ಹೊಲಿಗೆ ಹಾಕಿರ್ತೀವಲ್ವ ಅಲ್ಲಿಂದನೇ ಇಟ್ಕೋಬೇಕು. ಸೊ ಒಂದು ಹೊಲಿಗೆ ಆಮೇಲೆ ಚೆನ್ನಾಗಿ ಬಂತು, ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದರೆ ಸೊ ನಾವು ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ತಾ ಹೋಗಬೇಕು. ಯಾವಾಗಲೂ ಕೂಡ ಡಬಲ್ ಹೊಲಿಗೆ ಹಾಕಬೇಕು. ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಕೆಲವರು ಓವರ್ಲಾಕ್ ಮಾಡಿಸ್ತಾರೆ. ಓವರ್ಲಾಕ್ ಮಾಡಿಸಿದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ. ಓವರ್ಲಾಕ್ ಮಾಡಿಸಿದ್ರು ಕೂಡ ಮಾಡಿಸಿಲ್ಲ ಅಂದರೂ ಕೂಡ ನಾವು 2-3 ಹೊಲಿಗೆ ಹಾಕಲೇಬೇಕು. ಈಗ ಕೆಲವೊಂದು ಬಟ್ಟೆ ಕಾಟನ್ ಬಟ್ಟೆ ಅಥವಾ ಪಾಲಿಸ್ಟರ್ ಬಟ್ಟೆ ಆ ಥರ ಕೆಲವೊಂದು ಬಟ್ಟೆಗಳು ಪಿಂಜೋಗೋ ಸಾಧ್ಯತೆ ಇರುತ್ತೆ, ಬಿಟ್ಟೋಗ್ಬಿಡುತ್ತೆ. ಹಾಗಾಗಿ ನಾವು 1-2 ಹೊಲಿಗೆ ಹಾಕಲೇಬೇಕಾಗತ್ತೆ. ನೋಡಿ ನಾವು ಆಮೇಲೆ ಚೆನ್ನಾಗಿ ಅನಿಸಿದೆ, ಹಾಗಾಗಿ 2 ಹೊಲಿಗೆ ಹಾಕ್ತಾಯಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಸಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಕೆಲವು ಹೆಚ್ಚಿನ ವೀಡಿಯೋಗಾಗಿ ಇದೇ ಥರ ನೋಡಿ, ಓಕೆನಾ. ಬೇರೆ ಬೇರೆ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಹಾಗಾಗಿ ನೋಡ್ತಾ ಇರ್ಬೋದು ಸ್ಲೀವ್ ಯಾವ ಥರ ಬಂದಿದೆ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಕಡೆ ಸ್ಲೀವ್ನ ನಾನು ಮತ್ತೆ ಜಾಯಿಂಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತೇಳಿ. ನೋಡಿ ಇದು ಬಂದುಬಿಟ್ಟು ಮಿಡ್ ಪಾಯಿಂಟ್ ಅಂತ ಹೇಳ್ತೀವಿ, ಭುಜದ ಒಂದು ಮಿಡ್ ಪಾಯಿಂಟ್. ಅಲ್ಲಿ ಮಿಡ್ ಪಾಯಿಂಟಲ್ಲಿ ಇಟ್ಕೊಬೇಕು ನಾವು ಬಟ್ಟೆನ. ಭುಜದ ಮೇಲೆ ಅಡ್ಡ ಬಟ್ಟೆ ಇದೆ ಅಲ್ವಾ, ನೋಡಿ ಈ ಥರ ಸ್ಲೀವ್ ಇದೆ. ಯಾವುದು ಕೆಳ ಬಂದಿದೆ, ಯಾವುದು ಫ್ರಂಟು ಬ್ಯಾಕು ಅಂತ ನೋಡ್ಕೋಬೇಕು. ಮೇಲೆ ಫ್ರಂಟು, ಕೆಳಗೆ ಬ್ಯಾಕ್ ಇದೆ, ಆ ಥರ ನೋಡ್ಕೊಂಡ್ಬಿಟ್ಟು ನಾವು ಯಾವುದು ಬರುತ್ತೆ ಫ್ರಂಟು ಬ್ಯಾಕು ಅಂತ ಅಡ್ಜಸ್ಟ್ ಮಾಡ್ಕೋಬೇಕು. ಕೆಲವೊಂದು ಟೈಮ್ ಮಿಸ್ ಆಗಿಬಿಡುತ್ತೆ, ಫ್ರಂಟಿಗೆ ಹೋಗಿ ಬ್ಯಾಕ್ ಆಗುತ್ತೆ, ಬ್ಯಾಕಿಗೆ ಹೋಗಿ ಫ್ರಂಟ್ ಆಗುತ್ತೆ. ಬಟ್ ಆ ಥರ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ನೋಡ್ಕೋಬೇಕು. ನೋಡಿ ಈಗ ಅಲ್ಲಿ ಅಡ್ಡ ಲೈನ್ ಹಾಕಿದ್ದೀವಿ ಅಲ್ವಾ, ಸೊ ಅಡ್ಡ ಹೊಲಿಗೆ ಹಾಕಿದ್ದೀವಿ ಭುಜದ ಮೇಲೆ. ಅಲ್ಲಿಂದ ಸ್ವಲ್ಪ ಹಿಡ್ಕೊಂಡು ಹೊಲಿಗೆ ಹಾಕ್ಕೊಂಡು ಹೋಗಬೇಕು. ಈ ಕಡೆ ಸೈಡ್ ಬಿಡಬೇಕು, ಒಂದು ಸೈಡ್ ಮಾತ್ರ ಹೊಲಿಗೆ ಹಾಕ್ತಾ ಹೋಗಬೇಕು. ಸೊ ಒಂದು ಸೈಡ್ ಮಾತ್ರ ನಾನು ಹೊಲಿಗೆ ಹಾಕ್ತಾ ಹೋಗ್ತಿದ್ದೀನಿ, ಓಕೆನಾ. ನೋಡ್ತಾ ಇರ್ಬೋದು. ನೋಡು, ಒಂದು ಸೈಡ್ ಹೊಲಿಗೆ ಹಾಕಿದ್ಮೇಲೆ ಇನ್ನೊಂದು ಸೈಡನ್ನು ನಾವು ಮಿಡ್ ಪಾಯಿಂಟಿಂದ ಅಂದರೆ ಭುಜದ ಮೇಲೆ ಅಡ್ಡ ಪಟ್ಟಿ ಹಾಕಿದ್ದೀವಿ ಅಲ್ವಾ ಹೊಲಿಗೆನ, ಆ ಹೊಲಿಗೆಯಿಂದ ಮತ್ತೆ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತಾ ಹೋಗಬೇಕು ಎಲ್ಲಿಗೆ ಬರುತ್ತೆ ಬಟ್ಟೆ ಅಂತ ಹೇಳ್ಬಿಟ್ಟು. ಈ ಥರ ಎಲ್ಲನೂ ಕೂಡ ಮೆಜರ್ಮೆಂಟ್ ಮಾಡ್ಕೊಬೇಕು ನಾವು. ಮೇಗಿರುವಂತಹ ಸ್ಲೀವ್ಸು, ಕೆಳಗಿರುವಂತಹ ಬಟ್ಟೆನ ಈ ಥರ ಮೆಜರ್ಮೆಂಟ್ ಮಾಡಿಕೊಂಡು ಕೆಳಗೆ ಲಾಸ್ಟ್ ಜಾಸ್ತಿ ಬಟ್ಟೆ ಬಂದರೆ ಸೊ ಅದನ್ನು ಬಿಟ್ಬಿಟ್ಟು ಅಲ್ಲಿಂದ ಮತ್ತೆ ಹೊಲಿಗೆನ ಮತ್ತೆ ಹಾಕ್ತಾ ಹೋಗಬೇಕು. ಇಲ್ಲಿ ಯಾವುದೇ ಕೂಡ ವೇರಿಯೇಷನ್ಸ್ ಬರಲ್ಲ. ಏನಕ್ಕಂದರೆ ನಾವು ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀವಿ ಆಗಲೇ ಮಿಡ್ ಪಾಯಿಂಟಿಂದ ಬಟ್ಟೆ ಎಷ್ಟು ಬರುತ್ತೆ ಅಲ್ಲಿಗೆ ಅಂತೇಳಿ. ಹಾಗಾಗಿ ಎಲ್ಲೂ ಕೂಡ ತಪ್ಪಾಗಲ್ಲ ಒಂದು ಸ್ಲೀವ್ ಅನ್ನೋ ಅಂಥದ್ದು. ಯಾರಿಗೆಲ್ಲ ಈ ಥರ ಐಡಿಯಾಸ್ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಿದ್ರೆ ಬಿಗಿನರ್ಸು, ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಓಕೆನಾ. ಸೊ ಇದೇ ಥರ ಒಂದು ಸ್ವಲ್ಪ ನೋಡಿಕೊಂಡು ನಾವು ಸ್ಲೀವ್ನ ಹೊಲಿಗೆ ಹಾಕ್ತಾ ಹೋಗಬೇಕು. ಸ್ಲೀವ್ ಕರೆಕ್ಟ್ ಇಲ್ಲ ಅಂದರೆ ನಮಗೆ ವೇರಿಯೇಷನ್ಸ್ ಆಗೋವಂತಹ ಚಾನ್ಸಸ್ ಇರುತ್ತೆ. ಭುಜ ಅದಲ್ಲಿ ಜಾರೋ ಅಂಥದ್ದು, ಹುಡ್ಕೊಂಡಾಗ ಸ್ಲೀವು ಮೇಲೋಗೋ ಅಂಥದ್ದು ಆಗುತ್ತೆ. ಹಾಗಾಗಿ ಇದೇ ಒಂದು ಪ್ರೋಸೆಸ್ನ ಯೂಸ್ ಮಾಡಿದರೆ ನಮಗೆ ಚೆನ್ನಾಗಿ ಸ್ಲೀವ್ ಕೂರತ್ತೆ. ಸೊ ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ, ಓಕೆನಾ. ಸ್ಲೀವ್ಸ್ ಇದು ಬಂದುಬಿಟ್ಟು ಬ್ಯಾಕ್ ಸ್ಲೀವ್ಸ್. ನೋಡಿ ಓಪನ್ ಮಾಡಿದಾಗ ಸ್ಲೀವ್ ಯಾವ ಥರ ಬಂದಿದೆ, ಸರಿ ಕರೆಕ್ಟ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಸ್ಲೀವು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಇದೇ ಥರ ನೀವು ಯಾವಾಗಲೂ ಕೂಡ ಹೊಲಿಗೆ ಹಾಕ್ಬೇಕಾರೆ ಸ್ಲೀವಿಗೆ ಇದೇ ಥರ ಯೂಸ್ ಮಾಡಿ, ಓಕೆನಾ. ಇದು ಬಂದುಬಿಟ್ಟು ಬ್ಯಾಕ್ ಸೈಡ್ ಇದೆ. ಸೊ ಇದು ನೋಡಿ ಸ್ಲೀವು, ಇದು ಬಂದುಬಿಟ್ಟು ಬ್ಯಾಕು, ಮುಂದೆ ಇದು ಬಂದುಬಿಟ್ಟು ಫ್ರಂಟು ಮುಂದೆ. ಸೊ ಹಾಗೆಯೇ
ಸ್ಲೀವ್ಗೆ ನಾವು ಈಗ ಜಾಯಿಂಟ್ ಮಾಡೋದು. ಈಗ ಸ್ಲೀವ್ನ ಜಾಯಿಂಟ್ ಮಾಡಿದ್ದಾಯಿತು. ನಮ್ಮ ಒಂದು ಬಟ್ಟೆಗೆ ಸ್ಲೀವ್ ಹಚ್ಚಿದ್ವಿ ಅಲ್ವಾ. ಈಗ ಬ್ಲೌಸ್ ರೆಡಿ ಮಾಡೋದಕ್ಕೆ ನಾವು ಓಪನ್ ಇರುತ್ತೆ ಅಲ್ವಾ ಬ್ಲೌಸು, ಅದನ್ನು ಯಾವ ಥರ ಜಾಯಿಂಟ್ ಮಾಡಬೇಕು, ಬ್ಲೌಸ್ ನಾವು ರೆಡಿ ಮಾಡಬೇಕು ಅಂತ ಹೇಳಿದರೆ ಇದರಲ್ಲೇ ತೋರಿಸಿದ್ದೀನಿ. ಅದನ್ನು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಓಕೆನಾ. ಎರಡೂ ಕೂಡ ಮೆಜರ್ಮೆಂಟು ಲಾಸ್ಟ್ ಎಡ್ಜ್ ಇರುತ್ತೆ ಅಲ್ವಾ ಬ್ಲೌಸ್ ಒಂದು ಎಡ್ಜಿಗೆ ಈ ಥರ ಸಮಭಾಗವಾಗಿ ನೋಡ್ಕೋಬೇಕು. ಆಮೇಲೆ ಅಳತೆ ಬ್ಲೌಸನ್ನು ತೊಗೊಂಡ್ಬಿಟ್ಟು ನೋಡಬೇಕು ನಾವು ಎಲ್ಲಿಗೆ ಬರಬೇಕು, ಕಂಕಳಿನ ಸುತ್ತಳತೆ, ಕೊರಳೆ, ಇಲ್ಲಿ ಬಗಲಿನ ಅಗಲ ನೋಡ್ಕೋಬೇಕು. ಹಾಗೆ ಮುಂಭಾಗದ ಕೈ ಅಗಲ ನೋಡ್ಕೋಬೇಕು ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಅದು ಬಂದುಬಿಟ್ಟು ಸ್ವಲ್ಪ ಸ್ಲೀವ್ ಗಿಡ್ಡ ಇದೆ, ಆ ಬ್ಲೌಸ್ಗಿಂತ ಸ್ವಲ್ಪ ಶಾರ್ಟ್ ಇದೆ. ನನ್ನ ಒಂದು ಅಳತೆ ಬ್ಲೌಸ್ ತಗೊಂಡಿರೋದು ಸ್ವಲ್ಪ ಉದ್ದ ಇದೆ. ಸ್ಟಿಚ್ ಮಾಡ್ತಾ ಇರೋಂಥದ್ದು ಸ್ವಲ್ಪ ಅಳತೆ ಬ್ಲೌಸು ಸ್ವಲ್ಪ ಲಾಂಗ್ ಇದೆ. ಕೆಳಗೆ ಬ್ಲೌಸ್ ಬಂದುಬಿಟ್ಟು ಶಾರ್ಟ್ ಇದೆ, ಒಂದು ತೋಳಿಂದ ಒಂದು ಉದ್ದ ನೋಡ್ತಾ ಇರ್ಬೋದು. ಈ ಥರ ಮೆಜರ್ಮೆಂಟ್ ಮಾಡಿಕೊಂಡು ಸೊ ಕೆಳಗಡೆ ಅಳತೆ ಹಿಡ್ಕೋಬೇಕು. ಕೆಳಗಡೆ ಸಮಭಾಗವಾಗಿ ಹಿಡ್ಕೊಂಡು ಸ್ಟ್ರೈಟ್ ಲೈನ್ ಆಗಬೇಕು ಅಷ್ಟೇ. ಇದು ತುಂಬ ಒಂದು ಈಸಿ ಮೆಥಡ್. ಯಾವುದೇ ಕೂಡ ನಾವು ಪೆನ್ಸಿಲ್ ತೊಗೊಂಡಿಲ್ಲ ನಾನು. ಅದೇ ಥರ ಅಳತೆ ಬ್ಲೌಸ್ ಹಿಡ್ಕೊಂಡು ನೋಡಿ, ಅಳತೆ ಬ್ಲೌಸ್ ಹಿಡ್ಕೊಂಡು ಸೊ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಓಕೆನಾ. 1 ಟೈಮ್ 2 ಟೈಮ್ಸ್ ಅಷ್ಟೇ ಬಿಗಿನರ್ಸು ಕಲಿಯುವಾಗ ವೇರಿಯೇಷನ್ಸ್ ಅನಿಸುತ್ತೆ. ನಮಗೆ ಪ್ರಾಕ್ಟೀಸ್ ಮಾಡ್ತಾ ಈಸಿ ಅನಿಸುತ್ತೆ ನೋಡಿ. ಆಮೇಲೆ ನಾನು 3 or 4 ಲೈನನ್ನು ಹಾಗೆ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಇದು ಬಂದುಬಿಟ್ಟು ಹೆಡ್ಜು. ಏಕೆಂದರೆ ಕೆಲವರು ತುಂಬ ಕೂಳೆ ಕೇಳಿರ್ತಾರೆ ಅಲ್ವಾ. ಸೊ ಕೆಲವರು ಕೂಳೆ ಬೇಡ ಅಂತ ಹೇಳಿರ್ತಾರೆ. ಅಂದರೆ ಕೂಳೆ ಅಂತ ಹೇಳಿದರೆ ಎಕ್ಸ್ಟ್ರಾ ಬಟ್ಟೆ ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಅಲ್ವಾ, ಅದಕ್ಕಿಂತ ಎಕ್ಸ್ಟ್ರಾ ಬಟ್ಟೆಗೆ ನಾವು ಕೂಳೆ ಅಂತ ಕರಿತೀವಿ. ಇದು ಬಂದುಬಿಟ್ಟು ಲಾಸ್ಟಿಗೆ ಎಡ್ಜಿಗೆ ನಾನು ಒಂದು 2-3 ಹೊಲಿಗೆ ಹಾಕ್ತೀನಿ. 2 ಅಲ್ಲ, ಒಂದು 4ರಿಂದ ಒಂದು 5 ಹೊಲಿಗೆ ಹಾಕಿರ್ತೀನಿ. ಸೊ ನೋಡ್ತಾ ಇರ್ಬೋದು, ಒಂದು ಸೈಡು ಸುಮಾರು ಹೊಲಿಗೆ ಹಾಕಿದ್ದೀನಿ. ಯಾವುದೇ ಒಂದು ಬ್ಲೌಸು ಸ್ಟಿಚ್ ಮಾಡುವಾಗ ಇದೇ ಥರ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು. ಹಾಗಾದರೆ ನಮಗೆ ಈಸಿ ಮೆಥಡ್ ಅನಿಸುತ್ತೆ. ಕೆಲವರು ಒಂದೊಂದು ಥರ ಕ್ಲಾಸಸ್ ಇರುತ್ತೆ, ಬಟ್ ಯಾವಾಗಲೂ ಕೂಡ ನೋಡ್ತಾ ಇದ್ದರೆ ಅರ್ಥ ಆಗುತ್ತೆ ನಿಮಗೆ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ನಾನು ಜಾಸ್ತಿ ವೀಡಿಯೋಸ್ ಹಾಕಿಲ್ಲ, ನೆಕ್ಸ್ಟ್ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ ಓಕೆನಾ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಬ್ಲೌಸ್ ಒಂದು ಮೆಜರ್ಮೆಂಟಿಂದ ಹಿಡಿದ್ಬಿಟ್ಟು ಕ್ಲಾಸಸನ್ನು ಬುಕ್ಕಲ್ಲಿ ರೈಟ್ ಮಾಡಿ ತೋರಿಸ್ಬೇಕು, ಒಂದು ನೋಟ್ಬುಕ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ. ಕೆಲವೊಂದು ನಾನು ನೋಟ್ಬುಕ್ಕನ್ನು ನಾನು ರೆಡಿ ಮಾಡಿಲ್ಲ. ಹಾಗಾಗಿ ನೆಕ್ಸ್ಟ್ ದಿನಗಳಲ್ಲಿ ಫಸ್ಟಿಂದ ಸ್ಕೇಲು ಟೇಪು ಎಷ್ಟು ಮೆಜರ್ಮೆಂಟ್ ಇರುತ್ತೆ ಅಲ್ಲಿಂದ ನಾವು ಕೂಡ ರೈಟ್ ಮಾಡಿ ಒಂದು ಬುಕ್ಲೆಟಾಗಿ ತೋರಿಸ್ತಾ ಹೋಗಬೇಕು ಅಂತ. ಸೊ ನೋಡಿ, ಕೊನೆಗೆ ಎಕ್ಸ್ಟ್ರಾ ಬಟ್ಟೆ ಬಂದಿರುತ್ತೆ ಅಲ್ವಾ. ಸೊ ಇದನ್ನು ಈ ಥರ ಮಡಚಿ ಹೊಲಿಯೋದ್ರಿಂದ ಇಲ್ಲಿ ಕೂಳೆ ಅದು ಕಾಣಿಸಲ್ಲ. ಈ ಥರ ಮಡಚಿ ಹೊಲಿಯೋದ್ರಿಂದ ಅದು ಬಂದುಬಿಟ್ಟು ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ನಾನು ಜಾಯಿಂಟ್ ಮಾಡಿದ್ದೀನಿ ಬ್ಲೌಸನ್ನು ಅಂತೇಳಿ. ಈ ಥರ 4-5ರಿಂದ ಹೊಲಿಗೆನ ನಾನು ಹಾಕ್ಕೊಳ್ತೀನಿ. ಎಡ್ಜು ಕೂಳೆಗೆ ಹಾಕ್ಕೊಂಡ್ಬಿಟ್ಟು ಫಿಟ್ನೆಸ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಅವರ ಮೆಜರ್ಮೆಂಟಿಗೆ ಹೊಲಿಗೆ ಹಾಕ್ಕೊಳ್ತೀನಿ. ಓಕೆ, ಇದೇ ಥರ ಬ್ಲೌಸ್ ಡಿಸೈನನ್ನು ನಾವು ಬೇರೆ ಬೇರೆ ವೆರೈಟಿಯಾಗಿ ತೋರಿಸ್ತಾ ಇರ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀರಾ ನೋಡಿ ಓಕೆನಾ. ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಬಂದುಬಿಟ್ಟು ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳಿ ನೋಡಿ. ಫೈನಲಿ ಇದನ್ನ ಅಟ್ಯಾಚ್ ಮಾಡಿದ್ದೀನಿ ಓಕೆನಾ. ಸ್ಲೀವ್ನ ಯಾವ ಥರ ಹಚ್ಚೋದು ಅಂತ ಹೇಳಿದ್ದೀನಿ. ಹಾಗೆಯೇ ಕೂಡ ನಾವು ಲಾಸ್ಟಿಗೆ ಯಾವ ಥರ ಮಾಡಬೇಕು ಅಂತ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಮಾಡ್ಕೊಂಡು ನೋಡಿ. ಹೀಗೆ ಹೆಚ್ಚಿನ ವಿಡಿಯೋಗಾಗಿ ಸಬ್ ಮಾಡ್ಕೊಂಡು ನೋಡಿ.